ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಶುಕ್ರವಾರ, ಸೊ ಲೈಟ್ ಹಾಕೋಣ, ಇಲ್ಲದಿದ್ದರೆ ನಿಮಗೂ ಕಾಣೋದಿಲ್ಲ. ಓಕೆ, ರಂಗೋಲಿ ಎಲ್ಲ ಹಾಕಿ ಆಗಿದೆ. ನಾನು ಇವತ್ತು 6 ಗಂಟೆಗೆ ಎದ್ದಿದ್ದೇನೆ. ಈಗ ಮನುಷ್ಯನಲ್ಲಿ ಕೇಳಿ ನಾನು ಎಷ್ಟೊತ್ತಿಗೆ ಎದ್ದಿದ್ದೇನೆ ಅಂತ. ಮನುಷ್ಯ ನಿನ್ನೆ ಹೇಳಿದ್ಲೆ ಅಲ್ವಾ, ಇಲ್ಲಿ ಕೂಡ ಲೈಟ್ ಹಾಕುವ. 4 ಗಂಟೆಗೆ ಎದ್ದಿದ್ದಾರೆ. ಸುಳ್ಳು ಹೇಳ್ತಾ ಇದ್ದಾಳೆ. 6 ಗಂಟೆಗೆ ಎದ್ದಿದ್ದೇನೆ, 4 ಗಂಟೆಗೆ ಎದ್ದಿದ್ದೇನೆ ಅಂತ ಹೇಳ್ತಾ ಇದ್ದಾಳೆ. ಈಗ ಬೆಳಿಗ್ಗೆ ಅಡಿಗೆ ರೂಮು ಈ ರೀತಿ ಇದೆ ನೋಡಿ, ಎಲ್ಲ ಕ್ಲೀನ್ ಇದೆ. ಇನ್ನು ಅಡಿಗೆ ಮಾಡೋದೊಂದು ಬಾಕಿ ಇದೆ. ಅಡಿಗೆ ಮಾಡಿದ ತಕ್ಷಣವೇ ಅಡಿಗೆ ರೂಮ್ನ ಮತ್ತೆ ಸೆಟ್ ಮಾಡಬೇಕಾದ್ರೆ ತುಂಬಾ ಹೊತ್ತು ತಗೊಳುತ್ತೆ. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಡಿಗೆ ಮಾಡಬೇಕೇ ಅನ್ನೋದೇ ಬೇಜಾರು, ಬೇಡ ಅಂತ ಅನ್ನಿಸ್ತದೆ. ಸೊ ಮನುಷ್ಯ ಕೂಡ ಇವತ್ತು ಬೇಗ 6 ಗಂಟೆಗೆ ಎದ್ದಿದ್ದಾಳೆ ನೋಡಿ, ಅಲ್ಲಿದ್ದಾಳೆ. ಹಾಗೆ ಬೆಳಿಗ್ಗೆ ಎದ್ದು ಟಿ ವಿ ನೋಡ್ತಾ ಇದ್ದೇವೆ. ಓಕೆ, ನಾನು ನಿಮಗೆ ಇನ್ನು ಆಮೇಲೆ ಸಿಗ್ತೇನೆ. ಬೆಳಗಿನ ತಿಂಡಿ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೇನೆ, ನೋಡೋಣ. ಜಗತ್ಪೂಜಿತೆ ಆರ್ತಾಳಿ ವರದೆ ಲತಾ ಭಯಕರೇ ವಕ್ಷೋಜಭಾರಾನ್ವಿತೆ ಕೋದಂಡವಾಣಿ ಶ್ರೀಪಾದುಕಾಲಂಕೃತೆ ಮರಿತ್ಯ ಭುಜಂಗ ಕಾರುಣಖಗೆ ಮಾ ಪಾಹಿ ಮೀನಾಂಬಿಕೆ ಮುದ್ರಾರಾಧಿತ ದೇವಧಾರಾಲಿಂಗೆ ಶಾರ್ಟ್ಸ್ ಮಾಡು ಅಂತ ನೀನು ಮಾಡಿಲ್ಲ, ಚೆಂದಾಗಿದೆ ನೋಡಿ. ನೋಡಿ ಮನುಷ್ಯ ತಿಂಡಿ ಮಾಡಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಸೂಪರ್ ಆಗಿದೆ ಟೇಸ್ಟ್. ಆಗಲೇ ಒಂದು ರೆಡಿ ಮಾಡಿದ್ಲು ನೋಡಿ, ಈ ರೀತಿ ಇದೆ, ಸಕ್ಕತ್ತಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನಿಮಗೆ ಅದು ತುಂಬ ಬ್ಲ್ಯಾಕ್ ಕಾಣಿಸ್ತಾ ಇದೆಯಾ ಮೊಬೈಲಲ್ಲಿ? ಇಲ್ಲ, ಅಷ್ಟು ಬ್ಲ್ಯಾಕ್ ಇಲ್ಲ, ಬ್ರೌನ್ ಉಂಟು ಕಲರ್. ಇದು ಮೊಬೈಲಲ್ಲಿ ಯಾಕೆ ಇಷ್ಟು ಕಪ್ಪು ಕಪ್ಪು ಬರ್ತಾ ಉಂಟು ಮನುಷ್ಯ? ಇಲ್ಲ ನೋಡಿ, ಈ ರೀತಿ ಇದೆ ನೋಡಿ. ಏನೆಲ್ಲ ಮಾಡಿದ್ದಾಳೆ ಇದಕ್ಕೆ? ಎಂತೆಲ್ಲ ಹಾಕಿದೆ ಹೇಳಂತೆ? ಬಟಾಟೆಗೆ ಅದೇ ಇದು ಬಟಾಟೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿದ್ದವರು. ಆಮೇಲೆ ಇದಕ್ಕೆ ಕೊತ್ತಂಬರಿ, ಹಾಗೆ ಚಿಲ್ಲಿ ಪೌಡರ್, ಆಮೇಲೆ ಚಾಟ್ ಮಸಾಲ, ಟರ್ಮರಿಕ್ ಎಲ್ಲವನ್ನು ಅಷ್ಟೇ. ಮತ್ತೆ ಉಪ್ಪು ಅದಕ್ಕೆ ಮತ್ತೆ ಒಂದು ಮೈದದ್ದು ಇದು ಫ್ಲರಿ ಕ್ರಿಯೇಟ್ ಮಾಡಬೇಕು. ಮೈದಾ ಹಾಕಿ ಅದಕ್ಕೆ ನೀರು ಹಾಕ್ಬೇಕು ಅಷ್ಟೇ. ಮತ್ತೆ ಇದು ಬೇಕು ಮೈನ್ ಆಗಿ, ಇದು ನೀರುಳ್ಳಿಗೆ ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಕೊರಿಯಾಂಡರ್, ಇದು ಕೊರಿಯಾಂಡರ್ ಅಲ್ಲ ಜೊತೆಗಿಂತ ಕೊರಿಯಾಂಡರ್ ಲೀವ್ಸ್ ಕಟ್ ಮಾಡಿ, ಮತ್ತೆ ಅದರ ಹುಡಿ ಸಹ ಕೊರಿಯಾಂಡರ್ ಹುಡಿ, ಮತ್ತೆ ಟರ್ಮರಿಕ್ ಪೌಡರ್, ಸಾಲ್ಟ್ ಹಾಕ್ಲಿಕ್ಕೆ ಅದಕ್ಕೆ. ಆಮೇಲೆ ಈ ರೀತಿ ರೋಲ್ ಮಾಡಿ ಇಡಬೇಕು ನೋಡಿ, ಬೌಲ್ ತರ. ಮತ್ತೆ ಅದನ್ನು ಎಣ್ಣೆ ಇಲ್ಲಿ ಇಷ್ಟೊಂದು ಐಟಮ್ಗಳಿವೆ, ಆದ್ರೂ ಮನುಷ್ಯ ಇದರ ನಡುವಲ್ಲಿ ಇದೊಂದು ತಿಂಡಿ ಮಾಡಿದ್ದಾಳೆ. ಸೊ ಇವತ್ತು ಅವರು ಸಹ ತಿಂಡಿ ಮಾಡಿದ್ರು ಇವತ್ತು ಅಮ್ಮ. ನಾನು ಕೂಡ ತಿಂಡಿ ಮಾಡಿದೆ, ಅವಳು ಕೂಡ ಮಾಡಿದ್ಲು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾನೇ ಚೆನ್ನಾಗಿದೆ. ನೋಡಿ ತಿಂಡಿ ರೆಡಿ ಮಾಡಿದ್ಲು, ಇವಳೇ ರೆಡಿ ಮಾಡಿದ್ದು. ಅದ್ರ ಜೊತೆಯಲ್ಲಿ
ಫಿಲ್ಮ್ ಕೂಡ ನೋಡ್ತಾ ಇದ್ದಾಳೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ನಾನು ಬೆಳಿಗ್ಗೆ ಮನುಷ್ಯನನ್ನು ಕರ್ಕೊಂಡು ಹೊರಟೆ. ಯಾಕಂದರೆ ಮನುಷ್ಯನಿಗೆ ಇವತ್ತು ಎಕ್ಸಾಮ್ ಇದೆಯಂತೆ. ಸೊ ಹಾಗಾಗಿ ನಾನು ಮತ್ತು ಅವಳು ಹೋಗ್ತಾ ಇದ್ದೀವಿ. ರೆಡಿ ಆದಳು, ಏನೋ ಹುಡುಕ್ತಾ ಇದ್ದಾಳೆ, ಏನು ಅಂತ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಪಲಾವ್ ಮಾಡಿದ್ದೆ. ಹಾಂ ಇಜ್ಜಿ ಪಿರವುಲೆ ಬಾರುಂಡ. ಓಕೆ, ಬೆಳಿಗ್ಗೆ ಆಯಿತು ನೋಡಿ, 8:40. ಚೆನ್ನಾಗಿ ಕಾಣಿಸ್ತಾ ಇದೆ ನೇಚರ್ ನೋಡಿ. ಬೆಳಿಗ್ಗೆ ಆಯಿತು, ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಬಿಸಿಲು ಈ ಕಡೆಯಿಂದ ಬರ್ತಾ ಇದೆ ನೋಡಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ಮನುಷ್ಯನನ್ನು ಪೇಟೆಯಲ್ಲಿ ಬಿಟ್ಟು ನಾನು ಇಲ್ಲಿ ನನ್ನ ಹಳೆ ಮನೆಗೆ ಬಂದೆ. ಎವ್ರಿಥಿಂಗ್ ಈಸ್ ಕ್ಲೀನ್. ಬಿಸಿಲು ಹೇಗಿದೆ ನೋಡಿ. ಸೊ ನಾನಿಲ್ಲಿ ಕಾಣ್ತಾ ಇದ್ದೇನೆ ನೋಡಿ. ಹಂದಿ ಸಾಕುವ ಕೇಂದ್ರ. ಸೊ ಮನುಷ್ಯ ರೆಡಿ ಆಗ್ತಾ ಇದ್ದಾಳೆ. ನಿನ್ನೆ ಸಂಜೆ ಮನುಷ್ಯ ಸತ್ಯನಾರಾಯಣ ಪೂಜೆಗೆ ಅಂತ ಹೋಗಿದ್ಲು. ಸೊ ಇವತ್ತು ಬೆಳಿಗ್ಗೆ ನಾನು ಒಬ್ಬಳೇ ಇದ್ದೇನೆ ನೋಡಿ. ಇವತ್ತು ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಪಕ್ಷಿ ಏನಿದೆ ನೋಡಿ ನೋಡೋದಕ್ಕೆ ಸಿಕ್ತು. ಇದನ್ನು ಎಲ್ಲರೂ ಹೇಳ್ತಾರೆ ಇದು ಲಕ್ಕಿ ಬರ್ಡ್ ಅಂಥೇಳಿ. ಸೊ ನನಗೆ ಇಲ್ಲಿ ಯಾವಾಗಲೂ ದಿನಾಲೂ ನೋಡೋದಕ್ಕೆ ಸಿಕ್ಕತ್ತೆ, ಆದರೆ ಬೆಳಿಗ್ಗೆ ಇವತ್ತು ನಾನು ಎದ್ದ ತಕ್ಷಣ ನೋಡಲಿಕ್ಕೆ ನನಗೆ ಸಿಕ್ತು. ಹಾಗಾಗಿ ನನಗನ್ನಿಸ್ತು ಯಾಕೆ ನಾನು ವಿಡಿಯೋ ಮಾಡಬಾರ್ದು ಅಂತ. ಹಾಗಾಗಿ ವಿಡಿಯೋ ಮಾಡಿದೆ. ಇದನ್ನು ನಾವು ತುಳುವಲ್ಲಿ ಕುಪ್ಪಲು ಅಂತ ಹೇಳ್ತೇವೆ. ಸೊ ಟುಡೇ ಐ ಆಮ್ ವೆರಿ ಲಕ್ಕಿ. ನನಗೆ ಕೆಂಬೂತ ನೋಡಲಿಕ್ಕೆ ಸಿಕ್ತು. ಇದನ್ನು ಕನ್ನಡದಲ್ಲಿ ಕೆಂಬೂತ ಅಂತ ಹೇಳ್ತಾರೆ. ಹಾಗೆಯೇ ನೋಡಿ, ಇದು ಎಷ್ಟು ಖುಷಿಯಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಯಾಕಂದರೆ ಇದಕ್ಕೆ ಕೂಡ ಚಳಿ ಆಗ್ತಾ ಇದೆ. ಇದು ಬಿಸಿಲಿಗೋಸ್ಕರ ಹುಡುಕೊಂಡು ಟಾಪಿಗೆ ಈಗ ಹೋಗ್ತದೆ ನೋಡಿ. ಇಲ್ಲಿದೆ ನೋಡಿ, ಮೇಲೆ ಕುತ್ಕೊಂಡಿದೆ ನೋಡಿ. ಇದಕ್ಕೆ ಕೂಡ ತುಂಬ ಚಳಿ ಆಗ್ತಾ ಇತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಇದು ಇದ್ದ ಕಡೆ ಹಾವು ಮಾತ್ರ ಖಂಡಿತವಾಗ್ಲೂ ಇರೋದಿಲ್ಲ. ಇದು ಹಾವನ್ನು ಎಷ್ಟೇ ವಿಷಕಾರಿ ಹಾವಾಗಿರಲಿ ಇದು ತಿಂತದೆ. ಅಷ್ಟು ಒಳ್ಳೆಯ ಪಕ್ಷಿ ಇದು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನನಗನ್ನಿಸ್ತು ಯಾಕೆ ನಾನು ಕೂಡ ವಿಡಿಯೋ ಮಾಡಬಾರ್ದು ಅಂತೇಳಿ. ನೀವು ಕೂಡ ಒಮ್ಮೆ ನೋಡಿ, ನಿಮ್ಮದೇನಾದರೂ ವಿಷ್ ಇದ್ದರೆ ಕೇಳ್ಬೋದು. ಈ ರೀತಿ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಬೆಂಕಿ ಕೊಟ್ಟು ಬಿಡೋಣ ಅಂತ ಅಂದ್ಕೊಂಡಿದ್ದೇನೆ. ಈ ರೀತಿ ಇದೆ ನೋಡೋಣ. ಎಲ್ಲ ಕ್ಲೀನ್ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತೇನೆ.
ತುಂಬ ಹಣ್ಣಾಗಲಿಲ್ಲ, ಆದರೆ ನನಗೆ ಇಷ್ಟ. ತುಂಬ ಹಣ್ಣಾದರೆ ನನಗೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಇದೆ ಈ ಸರಿ, ನೋಡಿ ಕಾಣಿಸ್ತಾ ಇದೆಯಾ. ಸೊ ಇಲ್ಲೊಂದಿದೆ. ಮಂಗ ಬಂತಲ್ವಾ, ಇನ್ನು ನಮಗೆ ಸಿಗೋದಿಲ್ಲ, ಮಂಗನೇ ಇಟ್ಕೊಂಡು ಹೋಗ್ತಾನೆ. ಸೊ ಅವನು ತಿನ್ನೋದಕ್ಕಿಂತ ಮುಂಚೆ ನಾವು ಮಂಗಗಳ ತಿನ್ನುವ ಅಂಥೇಳಿ. ಸೊ ಸ್ಕೈ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಮನುಷ್ಯ ಒಂದೊಳ್ಳೆ ಕೆಲಸ ಮಾಡಿದ್ಲು, ಕ್ಲೀನ್ ಆಯಿತು ನೋಡಿ. ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ, ತುಂಬ ಮಾಡಿಲ್ಲ ಇವತ್ತು. ಇಲ್ಲಿ ನಾನೇ ಮಾಡಿದೆ ಸ್ವಲ್ಪ. ಸೊ ಇಲ್ಲಿ